ಏನಮ್ಮ ರೆಡಿನಾ ಹೊರಡೋದಕ್ಕೆ? ರೆಡಿ ಅಂಕಲ್. ಓಕೆ. ಓ ಏನು ಅಪ್ಲಿಕೇಶನ್? ಏನ್ ವಿಷಯ? ಡ್ಯಾಡಿ ಡ್ಯಾಡಿ ಏನು ಅಂತ ಹೇಳಮ್ಮ, ಟೈಮ್ ಆಯ್ತು ಹೋಗ್ಬೇಕು. ಡ್ಯಾಡಿ, ಡಾಲ್ಫಿಶ್ ಐಲ್ಯಾಂಡ್ಗೆ ಆ CBI ಬ್ರದರ್ಸ್ ಜೊತೆಲಿ ಸುನೀತಾನು ಹೋಗ್ತಾ ಇದ್ದಾಳಾ? ಹೌದಮ್ಮ, ಅವ್ರ ಜೊತೆ ಅವಳು ಹೋದ್ರೆ ತಾನೇ ಅವ್ರಿಗೂ ಹೆಲ್ಪ್ ಆಗೋದು ಮತ್ತೆ ಇಳ್ಕೊಳಕ್ಕೂ ಅನುಕೂಲ ಆಗೋದು. ಡ್ಯಾಡಿ ಡ್ಯಾಡಿ ಏನೋ ಅದಕ್ಕೆ ನಿನ್ನ ಹತ್ರ ನಾನೇನು ಹೇಳಲ್ಲ, ಎಲ್ಲ ಇಷ್ಟಕ್ಕೆಲ್ಲ ಹೇಳ್ತಾ ಇದೆಯಲ್ಲ, ಏನೋ ಅದು? ಕಮಾನ್ ಕಮಾನ್, ಏನು ಅಂತ ಹೇಳು. ಮತ್ತೆ ಅವ್ರೆಲ್ರ ಜೊತೆ ನಾನು ಡಾಲ್ಫಿಶ್ ಐಲ್ಯಾಂಡ್ ಹೋಗ್ಬರ್ಲಾ? ಡಾಲ್ಫಿಶ್ ಐಲ್ಯಾಂಡ್? ಅದಕ್ಕೆ ನಿನ್ನ ಹತ್ರ ನಾನೇನು ಹೇಳಲ್ಲ. ಓ ಆಯ್ತು ಆಯ್ತು, ಅಳಬೇಡ, ಹೋಗುವಂತೆ. ನಿಲ್ಸಿ. ಅಬ್ಬಾ, ಇದೇ ನಮ್ಮನೆ. ಊಟ ಹೇಗಿದೆಯೋ ಏನೋ, ನನ್ ಬೈಕೋಬೇಡಿ. ಊಟದ ವಿಷಯದಲ್ಲಿ ಮಾತ್ರ ನಾವ್ ಯಾವತ್ತೂ ಬೇಜಾರು ಮಾಡ್ಕೊಳ್ಳಲ್ಲ, ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ಅಂದ್ರೆ ಚೆನ್ನಾಗಿಲ್ಲ ಅಂತನಾ? ಅಷ್ಟೋರ್ಗೆ ರುಚಿ ಗೊತ್ತಾಗಲ್ಲ, ನಿದ್ರೆಯಲ್ಲಿರೋನಿಗೆ ಸುಖ ಗೊತ್ತಾಗಲ್ಲ ಅಂತ ಗಾದೆನೇ ಇದೆ. ನಾನಿಲ್ಲಿ ಗಾದೆ ಬಿಡ್ತಾ ಇದ್ರೆ ನೀನೇನ್ ಬೋಧೆ ಓಪನ್ ಮಾಡ್ತಾ ಇದ್ಯಾ? ಏನು? ಏನಿಲ್ಲ, ಏನೂ ಇಲ್ಲ. ಏನಾದ್ರೂ ಬೇಕಿತ್ತಾ? ಸೋಡಾ ಉಪ್ಪಿನಕಾಯಿ ಬೇಕಾಗಿತ್ತು. ಅಯ್ಯ, ಸೋಡಾ ಉಪ್ಪಿನಕಾಯ? ಅಂದ್ರೆ ಇಂತ ಒಳ್ಳೆ ಊಟ ಮಾಡಿದ್ಮೇಲೆ ಸೋಡಾ ಜೊತೆ ಉಪ್ಪಿನಕಾಯಿ ತಿಂದ್ರೆ ಜೀರ್ಣಕ್ಕೆ ಒಳ್ಳೇದು ಅಂತ ಹಿರಿಯರು ಹೇಳಿದ್ದಾರೆ. ಸೋಡಾ ಇಲ್ವಲ್ಲ? ಪರವಾಗಿಲ್ಲ ಬಿಡಿ, ನೀರಲ್ಲಿ ಅಡ್ಜಸ್ಟ್ ಮಾಡ್ಕೋತೀವಿ. ನೀರ್ ಇಲ್ದೇನೂ ಅಡ್ಜಸ್ಟ್ ಮಾಡ್ಕೋತೀವಿ. ಸುಕ್ಕ ಪಕ್ಕ. ಏನಿದು, ಬರೀ ನೀರೇ ಕುಡಿತಿದ್ದೀರಾ? ನಾವೇನಾದ್ರೂ ಟೇಬಲ್ ಮ್ಯಾನರ್ಸ್ ನ ಮಿಸ್ ಮಾಡ್ಕೊಂಡು ಮಿಸ್. ನಾನು ಯು ಆರ್ ಜೆಂಟಲ್ಮನ್. ಸದ್ಯ ಜಟಕಾ ಮ್ಯಾನ್ ಅನ್ಲಿರಲ್ಲ. ಎಲ್ಲೋ ಈ ವಿಷಯ ಅವಳಿಗೆ ಗೊತ್ತಾಗಿದ್ದಿದ್ರೆ ಜಡಕಾಗಿಂತ ಕೆಟ್ಟದಾಗ ಬೈದಿರೋಳು. ಏನಪ್ಪ? ಜರ್ನಿ ತುಂಬಾ ಟಯರ್ಡ್ ಆಗೋಯ್ತು, ಬನ್ನಿ ಮಲ್ಕೊಳ್ಳೋಣ. ಅಯ್ಯೋ, ಎಂತ ಒಳ್ಳೆ ಐಡಿಯಾ, ಅದಕ್ಕೆ ಅಲ್ವಾ ನಾವು ಕಾಯ್ತಿರೋದು. ದಯವಿಟ್ಟು ನಿಮ್ ಬೆಡ್ರೂಮ್ ಹೋಗ್ತೀರಾ? ಅಂದ್ರೆ ನೀವಿಬ್ರು ನಿಮ್ ಬೆಡ್ರೂಮ್ ಹೋಗಿ, ನಾವಿಬ್ರು ನಮ್ ಬೆಡ್ರೂಮ್ ಹೋಗ್ತೀವಿ. ಕಮಾನ್ ಗರ್. ಆಗಲ್ಲ. ಮತ್ತೆ ಜೆಂಟ್ಸ್ ಮೇಲೆ, ಲೇಡೀಸ್ ಕೆಳಗೆ. ಅಯ್ಯೋ, ಮಾಮೂಲಿ ಪೊಸಿಷನ್. ಅದು ಬಿಟ್ಟು ಬೇರೆ ಪೊಸಿಷನ್ ಏನಾದ್ರು ಗೊತ್ತಿದ್ಯಾ? ನಿನಗೆ ಬೇರೆ ಏನಾದ್ರೂ ಒಳಿತಾ ಇದೆಯಾ? ನೀವಿಬ್ರು ಬೇರೆ ಬೆಡ್ರೂಮ್, ನಾವಿಬ್ರು ಬೇರೆ ಬೆಡ್ರೂಮ್. ಅಂಡರ್ಸ್ಟುಡ್. ಕಮ್ ಆನ್ ಬ್ರದರ್, ಹೊಟ್ಟೆಗೆನ ಬಿತ್ತು. ಬ್ಯೂಟಿಫುಲ್ ಲೇಡಿ. ಏನು ಮಿಸ್ ಆಗೋಯ್ತು. ಅಯ್ಯೋ, ಅಬ್ಬಬ್ಬಬ್ಬಾ, ಬಾಟಮ್ ಎಲ್ಲ ನೋಯ್ತಾ ಇದೆಯಲ್ಲಮ್ಮ. ಬಿಗ್ ಬ್ರದರ್, ನನ್ಗೆ ಯಾಕೋ ನಿದ್ರೇನೆ ಬರ್ತಾ ಇಲ್ಲ. ನಾನೇನ್ ಗೋರಿಕೆನ ಹೊಡಿತಾ ಇದ್ದೀನಿ. ಬೋತ್ ಸೇಲಿಂಗ್ ಇನ್ ದ ಸೇಮ್ ಬೋಟ್. Yes. ಬೆಸ್ಟ್ ಉಲ್ಟಾ ಮಲ್ಕೋ. ಈಗೇನಾಯ್ತು? ಕರೆಂಟ್ ಹೊಡಿತು. ಸಪೋಸ್ ನಾವು ಪೊಸಿಷನ್ ಗಳನ್ನ ಚೇಂಜ್ ಮಾಡ್ಕೊಂಡು ಆಲ್ಟರ್ನೇಟಿಂಗ್ ಮಾಡ್ಕೊಂಡ್ರೆ? ಅಯ್ಯೋ, ಮತ್ತೆ ಆ ರೂಮ್ ನಲ್ಲಿ, ಅಯ್ಯೋ ರಾಗ, ಆ ರೂಮ್ ನಲ್ಲಂತೆ, ಆ ರೂಮ್ ನಲ್ಲಿ ಇಲ್ಲೇ ಚೆನ್ನಾಗಿದೆ. ಅಯ್ಯೋ, ಆ ರೂಮ್ ನಲ್ಲಿ ಕಳ್ಳ ಬಂದಿದ್ದಾನೆ. ಕಳ್ಳ, ಕಳ್ಳ ಅಂತೆ. ಅಯ್ಯೋ, ಅಯ್ಯೋ, ಕಳ್ಳ, ಕಳ್ಳ, ಎಲ್ಲಿ ಕಳ್ಳ? ಬೇರೆ ಬೇರೆ ಕಳ್ಳ ಮೇಲ್. ಎಲ್ಲಿ ಕಳ್ಳ? ಇಲ್ಲಿ, ಇಲ್ಲಿ ಇಲ್ಲ, ಇಲ್ಲೂ ಇಲ್ಲ. ಓಹೋ, ವಿಷಯ ಇದಾ? ಅಮ್ಮ ಸ್ವಲ್ಪ ಜರುಗಿಸ್ಕೋ. ಯಸ್, ಯು ಸಿಟ್ ಡೌನ್. ಎಲ್ಲಿ ಕಳ್ಳ? ಇಲ್ಲಲ್ಲ, ಕಳ್ಳ ಆ ಕಡೆಯಿಂದ ಹೊರಟೋದ.
ಆ ಕಡೆನ ಹೊರಟೋದ್ನ. ನಮ್ಮ ಒಳ್ಳೇದಕ್ಕೆ. ಅದಕ್ಕೆ ಯಾವಾಗ್ಲೂ ನಾವು ಹೇಳೋ ಮಾತನ್ನ ಕೇಳ್ಬೇಕು ಅನ್ನೋದು. ಬಿಗ್ ಬ್ರದರ್, ಎಸ್ ಬ್ರದರ್. ನೀವಿಬ್ರು ಮೇಲೆ, ನಾವಿಬ್ರು ಕೆಳಗೆ. ಬ್ರದರ್, ನೀನ್ ಸ್ಮಾಲ್ ಬ್ರದರ್, ನಾನು ಬಿಗ್ ಬ್ರದರ್. ನನ್ಗೆ ಯಾವಾಗ್ಲೂ ವಿಶಾಲವಾದ ಜಾಗ ಬೇಕು. ಅದಕ್ಕೆ ನೀನು ಅಲ್ಲಿ, ನಾನು ಈಗ. ನೀವಿಬ್ರು ಇಲ್ಲಿ ಮಲ್ಕೊಳ್ಳಿ, ನಾವ್ ಅಲ್ಲಿ ಮಲ್ಕೊಳ್ತೀವಿ. ಸಪೋಸ್ ಕಳ್ಳ ಅಲ್ಲಿಗೂ ಬಂದೇನಾದ್ರು ಏನಾರ ಹೆಚ್ಚು ಕಮ್ಮಿ ಮಾಡ್ಬಿಟ್ರಿ? ಬಿಡ್ರಿ. ಬಾರೆ. ಯಾಕೋ ಹುಡ್ದಾಗ್ಲಿಂದ ಅದೇ ಆಗೋಯ್ತು. What is that, brother? ಸೀಕ್ರೆಟ್ ಆಫ್ ದಿ ಸೊಸೈಟಿ. You don't know what is the secret? ನೋ. Go and find it. ಥ್ಯಾಂಕ್ ಯು. ಕನಕನ ಕಿಂಡಿ. Hey man, are you blind? ಮೇಡಮ್ ನನ್ಗೆ ಕಣ್ ಕಾಣಿಸ್ತಿಲ್ಲ ಮೇಡಮ್. ಮೇಡಮ್ ನನ್ಗೆ ಕಣ್ಣು ಚಿಕ್ಕ ವಯಸ್ಸಿಂದನೂ ಕಾಣಿಸ್ತಿಲ್ಲ ಮೇಡಮ್. ಮೇಡಮ್ ನನ್ಗೆ ಕಣ್ ಕಾಣಿಸ್ತಿಲ್ಲ ಮೇಡಮ್. ನಾನು ಯಾವಾಗ ಏನ್ ಮಾಡ್ತೀನಿ ಅಂತ ಏನೋ ಗೊತ್ತಾಗಲ್ಲ ಮೇಡಮ್. ಮೇಡಮ್ ವಾಟ್ ಈಸ್ ದಿಸ್ ಮೇಡಮ್? ಅರೆ ಮೇಡಮ್, ನಿನ್ನ ಕಣ್ಣು ಕುರುಡು, ಆದ್ರೆ ನಿನ್ ಕೈ ಏನ್ ಮಾಡ್ತಿತ್ತು ಹೇಳು. ನನ್ನ ಕಣ್ಣಿಗೆ ನನ್ನ ಕೈ ಕಾಣದೇ ಇದ್ದ ಮೇಲೆ ಅದು ಏನ್ ಮಾಡ್ತು ಅಂತ ಹೇಗೆ ಹೇಳಕ್ಕಾಗುತ್ತೆ ಸರ್? ನಿನ್ನ ಕಣ್ಣಿರ್ಲಿ ಇಲ್ದೇ ಇರ್ಲಿ, ಒಂದು ಹೆಣ್ಣಿನ ಎದೆ ಮೇಲೆ ಕೈ ಹಾಕಿದ್ದು ಅಪರಾಧ. ಅದಕ್ಕಾಗಿ ನಿನಗೆ 1 ದಿವಸದ ಕಾಲ ಕಾರಾಗೃಹ ಶಿಕ್ಷೆ ವಿಧಿಸಿದ್ದೇನೆ. ಸರ್, ನನ್ನ ಕಣ್ಣು ಕಾಣಲ್ಲ, ನಾನೊಬ್ಬ ಕುರುಡ, ನನಗೆ ತಿಳಿದೆ. ಅದಿರ್ಲಿ, ಆದ್ರೆ ಎಷ್ಟೋ ಜನ ಕಣ್ಣಿದ್ದು ಕಣ್ಣಿರೋರು ಇಂಥ ಕೆಲಸ ಮಾಡ್ತಾರಲ್ಲ, ಅವ್ರಿಗೆಲ್ಲ ಯಾಕೆ ಸರ್ ನೀವು ಶಿಕ್ಷೆ ಕೊಡಲ್ಲ? ಸೈಲೆನ್ಸ್ ಪ್ಲೀಸ್, ಸೈಲೆನ್ಸ್ ಪ್ಲೀಸ್. ಇಲ್ಲಿ ಯಾರು ನಗ್ಬಾರ್ದು. ಇದು ಬಹಳ ಸೀರಿಯಸ್ ಆದ ಮ್ಯಾಟರ್, ಯೋಚನೆ ಮಾಡಬೇಕಾದ ಮ್ಯಾಟರ್. ಜಡ್ಜ್ ಸರ್, ಜಡ್ಜ್ ಸರ್, ನೀವು ನಿಮ್ಮ ಜೀವನದಲ್ಲಿ ಯಾವತ್ತು ಮಾಡಿಲ್ವಾ ಸರ್? Stop it, stop it, stop it. ನೀನೊಬ್ಬ ಕುರುಡ ಅನ್ನೋ ಒಂದೇ ಒಂದು ಕಾರಣದಿಂದ ಒಂದೇ ಒಂದು ದಿವಸ ಸೆರವಾಸ ಹಾಕಿದ್ದೆ. ಆದ್ರೆ ಈಗ ನಿನ್ನ ಅತಿಯಾದ ಆರ್ಗ್ಯುಮೆಂಟ್ನಿಂದ ನಿನಗೆ 7 ದಿನ ಸೆರವಾಸ. ಯು ಮೀನ್ 1 ವೀಕ್ ಸರ್? ಎಸ್. ಥ್ಯಾಂಕ್ ಯು ವೆರಿ ಮಚ್ ಸರ್. Shut up. Take him away. ಅರೆ, ಅಷ್ಟು ದೊಡ್ಡ ನೇಪಾಳ್ಗೆ ಸರ್ವಿಸ್ ಮಾಡಿ ನಿಂತಿರೋ ಈ ಮಿಯಾವ್ಗೆ ಸಲ್ಯೂಟ್ ಮಾಡದೆ ಒಳಗೆ ಹೋಗ್ತಿ? ಗೊತ್ತಾಗ್ಲಿಲ್ಲ ಸರ್. ಏನ್ ಗೊತ್ತಾಗ್ಲಿಲ್ಲ? ನಮ್ದಕ್ಕೆ ಗೊತ್ತಾಗ್ಲಿಲ್ಲ, ಪರವಾಗಿಲ್ಲ. ನಮ್ದಕ್ಕೆ ಮೆಟ್ಲಿಗೆ ಗೊತ್ತಾಗ್ಲಿಲ್ಲ. ಅರೆ, ಎಕ್ಸಿಬಿಷನ್ ಅಲ್ಲಿ ಸೀರಿಯಲ್ ಲೈಟ್ಗೆ ಬಿಟ್ಕೊಂಡಿದೀವಿ. ಇದು ಯಾರು ಕೊಟ್ಟಿದ್ದು ಗೊತ್ತು? ಗಾಂಧಿ. ಮಹಾತ್ಮ ಗಾಂಧಿನ ಸರ್? ರಾಜೀವ್ ಗಾಂಧಿ. ಇದು ಪಟೇಲ್. ವಲ್ಲಭಾಯ್ ಪಟೇಲ ಸರ್? ಅಲ್ಲ, ಜೇಜ್ ಪಟೇಲ್. ಇದು ಬುಷ್. ಓ, ಅಮೆರಿಕ ಪ್ರೆಸಿಡೆಂಟ್ ಬುಷ್ ಸರ್? ಬುಷ್ದು ಎಲೆಕ್ಟ್ರಾನಿಕ್ ಕಂಪನಿ ಒಳಗೆ ನಮ್ದು ಸರ್ವಿಸ್ಗೆ ಮಾಡಿದ್ರು, ಅವರು ಮಿಡ್ಲಿಗೆ ಕೊಟ್ರು. ಹೋಗ್ಲಿ ಬಿಡಿ ಸರ್. ಏನ್ ಹೋಗ್ಲಿ ಬಿಡು. ನಮ್ದು ತಾತ ಹೈದರಾಲಿ ಕಾಲದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿದ್ರು. ಓಹೋ. ನಮ್ದು ಅಪ್ಪ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಅವರು ಸಿಂಗಲ್ ಟೀಮ್ ಸರ್? ಕರೆಕ್ಟ್. ಈಗ ನಮ್ದು ರಿಟೈರ್ಡ್ ಆದ್ರೂ ಇಲ್ಲಿ ಫ್ರೀ ಸರ್ವಿಸ್ಗೆ ಮಾಡ್ಕೊಂಡು ಗಾರ್ಡ್ ಆಗಿದ್ರೆ ನಮ್ದು ಕೇರ್ ಮಾಡದೆ ಒಳಗೆ ಹೋಗ್ತೀರಿ ಸರ್. ಇದೆಲ್ಲ ನನ್ಗೆ ಹೇಗ್ ಗೊತ್ತಾಗೋದು ಸರ್? ಸರ್, ನಾನೊಬ್ಬ ಕುರುಡ ಸರ್. ನಿಮ್ದು ಕುಲ್ಡ? ಹೌದು ಸರ್. ಅಯ್ಯ ಅಪ್ಪ ಕುಲ್ಡ ಕುಮಾರ್, ಸರ್. ಬನ್ನಿ, ಇದು ಫ್ರೀ ಸರ್ವಿಸ್ ನಮ್ದು. ಏನಪ್ಪ ನಿಂದು ಹೆಸರು? ಅರ್ಜುನ್ ಸರ್. ನೀನು ಕುಲ್ಡ ಇದ್ದಿ? ಇಲ್ಲ ಸರ್, ನನ್ಗೆ ಕಣ್ಣು ಕಾಣಿಸಲ್ಲ ಸರ್. ಅದಕ್ಕೆಪ್ಪ ಕುಲ್ಡ ಅನ್ನೋದು. ಅಯ್ಯೋ ಪಾಪ ಸರ್. ಅಯ್ಯೋ ಬಾಪ್ರೆ. 16 ಹೆತ್ತು ಸುಖವಾದ ಜೀವನ ನಡೆಸುವಂತ ಹಿರಿಯರ ಆಶೀರ್ವಾದ ಮಾಡಿದ್ರು. ಈಗ ನನಗೆ 16 ಮಕ್ಕಳು. 17ನೇದು ಇವಾಗಲೇ ಹಾಸ್ಪಿಟ್ಲ್ನಾಗ ರೆಡಿ ಆಗ್ತಾ ಐತೆ. ಅಕಸ್ಮಾತ್ ಇವನಿಗೆ ಶಿಕ್ಷೆ ಕೊಟ್ಟು ಜೈಲಿಗೆ ಕಳಿಸಿದ್ರೆ ಆ ಶಾಪ ನಾನು ಹುಟ್ಟೋ ಮಗಳಿಗೆ ತಗಲಿ ಅದೇನಾದ್ರು ಕುರುಡ ಆಗ್ಬಿಟ್ರೆ ಇಲ್ಲ ಇಲ್ಲ. ಹೌದು ಸರ್, ನಿಜವಾಗ್ಲೂ ಕುರುಡಾನೆ. ಓ ಬಾತ್ ನೈಜಿ ಮಿಸ್ಟರ್ ಅರ್ಜುನ್, ನಿಮ್ಗೆ ಜೈಲ್ದು ಹೊಳಿಗೆ ಕಳ್ಸಕ್ಕೆ ಆಗಕ್ಕಿಲ್ಲ ಸರ್. ಹಾಗೇಳ್ಬೇಡಿ ಸರ್. ಜಾದಾ ಬಾತ್ ಮತ್ ಕರೋ ಬೇಟೆ. ಇಲ್ಲಿ ಇದು ತೀರ್ಮಾನ ನಂದು. ನಾನು ಈ ಕುಂಟೀರಿಗೆ, ಕುರುಡೀರಿಗೆ, ಹ್ಯಾಂಡಿಕ್ಯಾಪ್ಗಳಿಗೆ ಜೈಲ್ದು ಹೊಳಿಗೆ ಕಳ್ಸೋಕಿಲ್ಲ ಸರ್,
ಸರ್ ನನ್ನ ಮಾತ್ರ ಒಳಗ್ ಕಳಿಸ್ಬಿಡಿ ಸರ್. ಬಹಳ ರಿಕ್ವೆಸ್ಟ್ ಮಾಡ್ತಾ ಇದೆ, ಒಳಗೆ ಹಾಕ್ಬಿಡೋಣ. ಮಿಸ್ಟರ್ ಬಿಯಾವ್, ಐ ಆಮ್ ದ ಆಫೀಸರ್. ಯು ಮಸ್ಟ್ ಒಬೇ ಮೈ ಆರ್ಡರ್. ಅಂಡರ್ಸ್ಟ್ಯಾಂಡ್? ಓಕೆ ಸರ್. ಎಷ್ಟೊತ್ತಾಯ್ತು ಕರ್ಕೊಂಡು ಬಂದು? ಜಸ್ಟ್ 1 hour ಸರ್. 1 hour? बिठाओ उधर. ಮಿಯಾವ್ मुझे ಮಿಯಾವ್. सिखाता है मुझे. ಎಕ್ಸ್ಕ್ಯೂಸ್ ಮಿ ಲೇಡಿ, ಈ ಪೋಸ್ಟ್ ಆಫೀಸ್ ಎಲ್ಲಿದೆ? ಆ ಪೋಸ್ಟ್ ಆಫೀಸ್ ಸೀಲಿಂಗ್ ಹೊಡಿಬೇಕಾಯ್ತು. ವಾಟ್ ಪೋಸ್ಟ್ ಆಫೀಸ್ ಸೀಲಿಂಗ್. ಕೊಡ್ತೀನಿ ನೋಡು. ಯಾಕಮ್ಮ ಅಡ್ರೆಸ್ ಕೇಳಿದ್ರೆ ಒಡೆಯಾಕ್ ಬರ್ತಾ ಇದೆ ಡಾಲ್ ಫಿಶ್ ಡಬ್ಬ. ನಾನ್ 2 ಬಿಟ ಅಂದ್ರೆ 2 ತಿಂಗಳು ಡಬಲ್ ಟೆಕರ್ ಆಗ್ಬಿಡಕ. ಗೀತಾ ಏನೇ ಬಂದ್ರೆ ಇಲ್ಲಿ ಏನಕ್ಕೆ ಬಿಟ್ಟಿಲ್ಲ ಆಗೋದನೆ? ಆಕ್ಚುಲ್ ಆಗಿ ಏನ್ ನಡೀತು ಗೊತ್ತಾ ಮಾಸ್ವಾಮಿ, ಅಂಗಡಿ ಬೀದಿಲಿ ಒಂದು ಹುಡುಗಿಗೆ ಡೀಸೆಂಟ್ ಆಗಿ ಅಡ್ರೆಸ್ ಕೇಳ್ತಾ ಇದ್ದೆ. ಅವಳು ಕಿವುಡಿ ಅಂತ ನನಗೆ ಗೊತ್ತಿಲ್ಲ, ನಾನ್ ಕಿವುಡ ಅಂತ ಅವಳು ಗೊತ್ತಿಲ್ಲ. ಹಿಂಗೆ ಮಾತು ಬೆಳೆದು ದೊಡ್ಡ ಜಗಳನೇ ಆಗೋಯ್ತು. ನಡೆದಿದ್ದು ಇಷ್ಟೇ ಮಾಸ್ವಾಮಿ, ದಯವಿಟ್ಟು ಈ ಕಿವುಡನ್ನ ಕ್ಷಮಿಸ್ಬಿಡಿ. ಅಂದಾಗೆ ನಾನು ಇಷ್ಟೊತ್ತು ಹೇಳಿ ತಮ್ಮ ಕೇಳಿಸ್ದೆ. ಶಟ್ ಅಪ್. ಸಾರ್ವಜನಿಕ ಸ್ಥಳದಲ್ಲಿ ಒಂದು ಹುಡುಗಿ ಹತ್ರ ಗಲಾಟೆ ಮಾಡಿದ್ದಕ್ಕೆ, ಈಗ ಕೋರ್ಟ್ನ ಅವಹೇಳನ ಮಾಡಿದ್ದಕ್ಕೆ ಕಾನೂನಿನ ಪ್ರಕಾರ ನಿನಗೆ 7 ತಿಂಗಳು ಸೆರವಾಸ ಆಗಬೇಕಾಗಿತ್ತು. ಆದರೆ ನೀನು ಕಿವುಡ ಅನ್ನೋ ಒಂದೇ ಒಂದು ಕಾರಣದಿಂದ ನಿನಗೆ 7 ದಿನಗಳ ಕಾಲ ಕಾರಾಗೃಹ ಶಿಕ್ಷೆ ವಿಧಿಸ್ತಾ ಇದ್ದೇನೆ. ಸರ್ ಯು ಆರ್ ಫ್ರೀ ನೌ. ಯು ಹ್ಯಾವ್ ಬಿನ್ ರಿಲೀಸ್ಡ್. ಗೋ. ಎಲ್ಲಿಗೆ ಸರ್? ಮನೆಗೆ. ಏನ್ ಸರ್, ಎಷ್ಟು ಕಷ್ಟಪಟ್ಟು ನಾನು ಒಳಗ್ ಬಂದಿದ್ದೀನಿ, ಇಷ್ಟು ಸಲೀಸಾಗಿ ಹೊರಗೋಗು ಅಂತ ಹೇಳ್ತಿದ್ದೀರಲ್ಲ, ಇದು ನ್ಯಾಯನ? ಮಿಸ್ಟರ್ ಅರ್ಜುನ್, ಕೋರ್ಟು ನಿಮಗೆ 7 ದಿನ ಶಿಕ್ಷೆ ಕೊಟ್ಟಿದ್ರು. ನಾನ್ ನಿಮ್ಮನ್ನ 7 ಗಂಟೆ ಒಳಗೆ ರಿಲೀಸ್ ಮಾಡ್ತಾ ಇದ್ದೀನಿ. ಹಿಯರ್ ಇಸ್ ದಿ ರಿಲೀಸ್ ಆರ್ಡರ್. ಟೇಕ್ ಹಿಮ್ ಅವೇ. ಸರ್ ಸರ್ ಇಂಥ ಒಳ್ಳೆ ಊಟ ಕೊಟ್ರಿ, ಒಳ್ಳೆ ತಿಂಡಿ ಕೊಟ್ರಿ, ಕುಡಿಯಕ್ ಹಾಲು ಕೊಟ್ರಿ ಸರ್. ನಾನು ಇಲ್ಲೇ ಎದ್ದು ಬಿಡ್ತೀನಿ ಸರ್, ಇಲ್ಲೇ ಎದ್ದು ಬಿಡ್ತೀನಿ ಸರ್. ನಿಮ್ಮನ್ನ ಯಾಕೆ ರಿಲೀಸ್ ಮಾಡ್ತಿದ್ದೇನೆ ಗೊತ್ತಾ? ವೈ ನೀವೊಬ್ಬ ಕುಲ್ಡ ಅನ್ನೋದಕ್ಕೋಸ್ಕರ ಅಲ್ದೆ ನಿಮ್ಮ ಒಳ್ಳೆ ನಡತೆಗೋಸ್ಕರ. ಸರ್ ನಾನು ನಿಮಗೆ ನನ್ನ ಯಾವ ಒಳ್ಳೆ ನಡತೆನೂ ತೋರಿಸಿಲ್ವಲ್ಲ ಸರ್. ಡೋಂಟ್ ಟಾಕ್ ಫಾರ್ ದ. ಸರ್ ಶಟ್ ಅಪ್. ಸರ್ ಶಟ್ ಅಪ್. ಸರ್ ಶಟ್ ಅಪ್ ಅಂಡ್ ಗೆಟ್ ಔಟ್. ನ್ಯಾಯ ದೇವತೆ ಕರುಣನೇ ಇಲ್ಲ. ಕುರುಡಿ. ಆಗ ನೋಡಿದ್ರೆ ಕುರುಡನ್ ಕಳ್ಸಿದ್ದಾಳೆ, ಈಗ ನೋಡಿದ್ರೆ ಕಿವುಡನ್ ಕಳ್ಸಿದ್ದಾಳೆ. ಸಾಬ್ ಸಾಬ್, ಇವ್ರದ್ದು ಯಾವ್ದು ಸೆಲ್ ಒಳಗೆ ಹಾಕ್ಬೇಕು? ಚುಪ್ರೆ. ಅಗ್ನಿ ಪರೀಕ್ಷೆಗೆ ಕೇಳಿದ್ದೀನಿ, ಸತ್ವ ಪರೀಕ್ಷೆಗೆ ಕೇಳಿದ್ದೀನಿ, ಇದ್ಯಾವ ಪರೀಕ್ಷೆ? ಇಷ್ಟು ದಿವಸ ನಾನು ಹೆಂಗೋ ಒಳ್ಳೆ ಕೆಲಸ ಮಾಡಿ ಈ ಕರ್ಮದಿಂದ ತಪ್ಪಿಸ್ಕೊಂಡು ಬಂದಿದ್ದೀನಿ. ಇನ್ನೇನು ಸ್ವಲ್ಪ ದಿವಸಕ್ಕೆ ನಾನು ರಿಟೈರ್ ಆಗ್ತೈತೆ. ಇವತ್ತೋ ನಾಳೆನೋ ಆಸ್ಪತ್ರೆ ಆಗಿ ಡೆಲಿವರಿ. ಈ ಕಿವುಡನ ಸಾಪದಿಂದ ನನ್ನ ಹೆಂಡತಿಗೆ ಹುಟ್ಟೋ 17ನೇ ಮಗ ಕಿವುಡಾಗಿ ಹುಟ್ಟುಬಿಟ್ರೆ ಆ ಆ ಆ ಲಾ 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 ಲಾ. इसको भी घर को भेज दो. भेज डालेंगे. कितने दिन का? 7 days. मैं 7 hours को दिखता हूँ. भेज डालो. देखो कुछ खाने के लिए खिला. भेज डालो. भेज डालो. ಹಾಯ್, ನಿಂದು ನಸೀಬು ತುಂಬಾ ಚೆನ್ನಾಗಿದೆ. ನೀನ್ ಬಂದಿರೋದು ಇದು ಜೈಲಲ್ಲ, ಗೆಸ್ಟ್ ಹೌಸ್. ಊಟ ಮಾಡ್ ಬಾ. ಏನ್ರಿ ನೀವು ಇಷ್ಟೊಂದು ವಯಸ್ಸಾಗಿದೆ, ಬುದ್ಧಿಗಿದೆಯಾ ನಿಮಗೆ? ಏನ್ರಿ ಬಾಯಿ ಬಂದ ಬೈತಾ ಇದ್ರಿ ನೀವು? ನಾನೆಲ್ಲಿ ಬೈದೆ? ಊಟ ಮಾಡ್ಬಾ ಅಂದ್ರೆ ಬೈದೆ ಅಂತಿದ್ದಾನಲ್ಲಪ್ಪ. ಓಹೋ, ನೀವ್ ಈ ಕೇಸ್ ಅಲ್ವಾ? ಸ್ವಾಮಿ ಬನ್ನಿ. ಏನ್ರಿ ಇದೆಲ್ಲ? ಊಟ ಮಾಡಿ ಬನ್ನಿ ಎಂದೆ. ಊಟನೇ. ಬನ್ನಿ, ಊಟ ಮಾಡಿ ಬನ್ನಿ.